ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀಕೃಷ್ಣ ಎಂದಾಕ್ಷಣ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಚಿತ್ರಣ ಮೂಡುತ್ತೆ. ಪ್ರೀತಿಸುವವರ ಪಾಲಿಗೆ ಕೃಷ್ಣ ಪ್ರೇಮ ಸ್ವರೂಪಿ, ಸ್ಫುರದ್ರೂಪಿ, ಚಿತ್ತಚೋರ. ರಾಜಕೀಯ ಮನಸ್ಥಿತಿಯವರಿಗೆ ಆತ ಅಪ್ರತಿಮ ರಾಜತಾಂತ್ರಿಕ ಚತುರ. ಭಕ್ತರ ಪಾಲಿಗೆ ಕರೆದಾಕ್ಷಣ ನೆರವಿಗೆ ಧಾವಿಸುವ ಆಪತ್ ಬಾಂಧವ. ಅಧರ್ಮಿಗಳ ಪಾಲಿಗೆ ಕೃಷ್ಣ ದುಷ್ಟ ಶಿಕ್ಷಕ, ಧರ್ಮವನ್ನ ಪಾಲಿಸುವವರಿಗೆ ಶಿಷ್ಟ ರಕ್ಷಕ. ಹಾಗೆ ನೋಡಿದರೆ ಕೃಷ್ಣ ಪರಮ ಜ್ಞಾನಿ ಮಾತ್ರವಲ್ಲ, ಒಂಥರ ವಿಜ್ಞಾನಿ ಕೂಡ. ಹೀಗೆ ಆ ಭಗವಂತ ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ದೇಹರೂಪಿಯಾಗಿದ್ದ ಸಮಯದವರೆಗೂ ಒಂದೊಂದು ಕ್ಷಣವನ್ನ ನಮ್ಮೆಲ್ಲರಿಗೂ ಮಾದರಿಯನ್ನಾಗಿಸಿ ಹೋಗಿದ್ದಾನೆ. ಹೀಗೆ ಕಷ್ಟ ಬಂದಾಗ ಕೃಷ್ಣ, ಸುಖವಿದ್ದಾಗ ಕೃಷ್ಣ, ಅಳುತ್ತಿದ್ದಾಗ ಕೃಷ್ಣ, ನಗುತ್ತಿದ್ದಾಗ ಕೃಷ್ಣ, ನರಳುವಾಗ ಕೃಷ್ಣ, ಅರಳುವಾಗ ಕೃಷ್ಣ. ಬರೀ ಕೃಷ್ಣಮಯವೇ ಈ ಸುಂದರ ಬದುಕು ನಮ್ಮೆಲ್ಲರದ್ದು. ಶ್ರೀಕೃಷ್ಣನೆಂದರೆ ಅದು ವಿವರಿಸುವ ಪದವಲ್ಲ, ಆನಂದಿಸುವ ಪದ. ನಮ್ಮ ಉತ್ಕಟ ಬಯಕೆಗಳೆಲ್ಲವೂ ಒಮ್ಮೆಲೆ ಜೀವ ತಳೆದಾಗ ಆವಿರ್ಭವಿಸುವ ಆಹ್ಲಾದವೇ ಶ್ರೀಕೃಷ್ಣ. ನಮ್ಮ ಬದುಕಿನಲ್ಲಿ ಭಗವಂತ ಹೇಗೆ ನಮ್ಮ ಸಹಾಯಕ್ಕೆ ಧಾವಿಸ್ತಾನೆ ಎನ್ನುವುದಕ್ಕೆ ಮಹಾಭಾರತದ ಒಂದು ಪ್ರಸಂಗವೂ ಕೂಡ ಇದೆ. ಅದು ಶ್ರೀಕೃಷ್ಣಾರ್ಜುನರ ಸಮಾಗಮಕ್ಕೆ ಸಂಬಂಧಿಸಿದ್ದು. ಒಂದು ಯುದ್ಧದ ಮೂಲಕ ತನ್ನ ಶಿಷ್ಯನನ್ನ, ಭಕ್ತನನ್ನ ಕೃಷ್ಣ ಆರಿಸಿಕೊಳ್ತಾನೆ. ನಂತರ ಕೊನೆಯವರೆಗೂ ಕಷ್ಟಗಳನ್ನು ಕೊಡುತ್ತಾ, ಆತನ ಸಾಮರ್ಥ್ಯವನ್ನ ಪರೀಕ್ಷಿಸುತ್ತಾ, ಜಯವನ್ನೇ ತಂದು ಕೊಡುತ್ತಾ ಕೊನೆಗೆ ಅಜರಾಮರನನ್ನಾಗಿಸಿದ. ಬನ್ನಿ, ಹಾಗಿದ್ರೆ ನಮ್ಮೆಲ್ಲರನ್ನು ಕಾಪಾಡುವ ಮೊದಲು ಭಗವಂತನ ಪರೀಕ್ಷೆ ಹೇಗಿರುತ್ತೆ ಅನ್ನೋದಕ್ಕೆ ಶ್ರೀಕೃಷ್ಣನ ಹಾಗೂ ಅರ್ಜುನನ ನಡುವೆ ನಡೆದ ಯುದ್ಧ ಸಾಕ್ಷಿಯಾಗಿ ನಿಲ್ಲುತ್ತೆ. ಅಷ್ಟಕ್ಕೂ ಆ ಯುದ್ಧ ನಡೆದದ್ದೇಕೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅರ್ಜುನ ನರನಾದರೆ ಶ್ರೀಕೃಷ್ಣ ನಾರಾಯಣ. ಅಂದರೆ ಕೃಷ್ಣಾರ್ಜುನರು ನರ ನಾರಾಯಣರು. ಇವರನ್ನ ಆದಿ ಋಷಿಗಳು ಎನ್ನುತ್ತಾರೆ. ಇಬ್ಬರು ಒಂದೇ ಸಮಯದಲ್ಲಿ ಜನಿಸ್ತಾರೆ. ಹೀಗಾಗಿ ಇವರಿಬ್ಬರದ್ದು ಜನ್ಮ ಜನ್ಮಾಂತರದ ಸಂಬಂಧ ಎನ್ನುತ್ತಾರೆ. ಹೀಗಿದ್ದರೂ ಇವರಿಬ್ಬರ ನಡುವೆ ಯುದ್ಧ ನಡೆಯಬೇಕಾದ ಪ್ರಸಂಗವೂ ಬರುತ್ತೆ. ಅದು ಕುರುಕ್ಷೇತ್ರ ಯುದ್ಧಕ್ಕೆ ಮೊದಲೇ ನಡೆದ ಘಟನೆ. ಒಂದು ದಿನ ಕೃಷ್ಣ ದ್ವಾರಕಾದ ಯಮುನಾ ನದಿಯಲ್ಲಿ ಸಂಧ್ಯಾ ವಂದನೆ ಮಾಡುತ್ತಿದ್ದ. ಕೃಷ್ಣನ ಜೊತೆ ಅವನ ಸ್ನೇಹಿತ ಕೌಶಿಕನೂ ಇದ್ದ. ಅವನೊಂದಿಗೆ ತಮಾಷೆಯಾಗಿ ಮಾತನಾಡುತ್ತಾ ನದಿಯ ನೀರನ್ನ ಅಂಗೈಯಲ್ಲಿ ತೆಗೆದುಕೊಳ್ತಾನೆ. ಅದೇ ಸಮಯಕ್ಕೆ ಗಯಾ ಎಂಬ ಗಂಧರ್ವ ತನ್ನ ಪತ್ನಿಯರೊಡನೆ ವಿಮಾನದಲ್ಲಿ ಕುಳಿತು ಗಗನದಲ್ಲಿ ಸಂಚರಿಸುತ್ತಿದ್ದ. ಅವನು ಸುಂದರವಾದ ದ್ವಾರಕಾ ನಗರ, ಅಲ್ಲಿನ ಪ್ರಕೃತಿ ಸೌಂದರ್ಯದ ಕುರಿತು ಪತ್ನಿಯರಿಗೆ ವಿವರಿಸುತ್ತಾ ಅದರಲ್ಲಿ ಮೈಮರೆತಿದ್ದ. ಶ್ರೀಕೃಷ್ಣನು ಸಂಧ್ಯಾವಂದನೆ ಮಾಡುವ ಸಮಯದಲ್ಲಿ ಸರಿಯಾಗಿ ಕೃಷ್ಣ ನಿಂತಿರುವ ಮೇಲ್ಭಾಗದಲ್ಲಿ ಗಯಾನ ವಿಮಾನ ಬಂದಿತ್ತು. ಆ ವಿಮಾನದಲ್ಲಿ ಗಯಾನಿಗೆ ಬಾಯಲ್ಲಿ ಉಗುಳು ಬಂತು. ಸರಿ ಎಂದವನೇ ನೋಡದೆ ಆ ಎಂಜಲನ್ನ ಕೆಳಗೆ ಉಗುಳಿಬಿಟ್ಟ. ಗಯಾನಿಗೆ ತಾನು ಉಗುಳಿದ ಪ್ರದೇಶದಲ್ಲಿ ಕೃಷ್ಣನು ಸಂಧ್ಯಾವಂದನೆ ಮಾಡುತ್ತಿದ್ದಾನೆ ಎಂದು ತಿಳಿದಿರಲಿಲ್ಲ. ಹೀಗಾಗಿ ಅವನು ಉಗುಳಿದ ಎಂಜಲು ಸಂಧ್ಯಾವಂದನೆ ಮಾಡಲು ಕೃಷ್ಣನು ಅಂಗೈಯಲ್ಲಿ ಹಿಡಿದಿದ್ದ ನೀರಿನ ಮೇಲೆ ಬಿತ್ತು. ಕೃಷ್ಣನಿಗೆ ಏನು ನಡೆಯುತ್ತಿದೆ ಎಂಬುದು ಅವನ ದಿವ್ಯ ದೃಷ್ಟಿಗೆ ತಿಳಿಯಿತು. ವಿಪರೀತ ಕೋಪ ಬಂತು. ಆದರೆ ಗಂಧರ್ವನು ತಿಳಿಯದೆ ಮಾಡಿದ್ದಾನೆ, ಕ್ಷಮೆ ಕೇಳಲು ಬರುತ್ತಾನೆ ಎಂದುಕೊಂಡ. ಆದರೆ ಆ ಗಂಧರ್ವನು ತನ್ನ ಪತ್ನಿಯರ ಜೊತೆ ರಸಿಕತೆಯಲ್ಲಿ ಮೈಮರೆತಿದ್ದ. ಇದೆಲ್ಲವನ್ನು ಗಮನಿಸದೆ ಮುಂದಕ್ಕೆ ಸಾಗಿದ. ಆತ ಕೃಷ್ಣನನ್ನ ಕ್ಷಮೆ ಕೇಳಲು ಬರಲಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ, ಏ ಗಯಾ, ನೀನು ದುರಹಂಕಾರಿ. ನೀನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳದೆ ಗರ್ವದಿಂದ ಮುಂದೆ ಹೋಗುತ್ತೀಯ. ಸಾಮಾನ್ಯ ಮನುಷ್ಯರಿಗಿಂತ ಹೆಚ್ಚು ಜ್ಞಾನವಿರುವ ನೀನು ದೊಡ್ಡ ತಪ್ಪು ಮಾಡಿರುವೆ. ನಿನಗೆ ಇನ್ನು ಬದುಕುವ ಹಕ್ಕಿಲ್ಲ. ಆದುದರಿಂದ ನಾನು ನಿನ್ನನ್ನು ಕೊಲ್ಲುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಕೃಷ್ಣನು ಮಾಡಿದ ಈ ಪ್ರತಿಜ್ಞೆಯಿಂದ ತಾನು ಮಾಡಿದ ತಪ್ಪಿಗಾಗಿ ಗಯಾನಿಗೆ ಭಯವಾಗತ್ತೆ. ಆತನಿಗೆ ಏನು ಮಾಡಬೇಕೆಂದು ತೋಚದೆ ಹೆದರಿ ಸ್ವರ್ಗಕ್ಕೆ ಹೋಗಿ ಇಂದ್ರನನ್ನ ಕಂಡು ಎಲ್ಲವನ್ನು ತಿಳಿಸಿದ. ದಯವಿಟ್ಟು ಏನಾದರೂ ಮಾಡಿ ನನ್ನನ್ನು ಶ್ರೀಕೃಷ್ಣನ ಶಾಪದಿಂದ ಮುಕ್ತನನ್ನಾಗಿ ಮಾಡಿ ಎಂದು ಬೇಡಿಕೊಂಡ. ಶ್ರೀಕೃಷ್ಣನ ಹೆಸರು ಕೇಳಿದೊಡನೆ ಇಂದ್ರನಿಗೂ ಭಯವಾಗತೊಡಗತ್ತೆ. ಯಾಕಂದ್ರೆ ಈಗಾಗಲೇ ಇಂದ್ರನು ಶ್ರೀಕೃಷ್ಣನಿಂದ ಗೋವರ್ಧನ ಪರ್ವತದ ವಿಷಯವಾಗಿ ಹಾಗೂ ಪಾರಿಜಾತ ಪುಷ್ಪದ ಕುರಿತಾಗಿ ಸೋಲನ್ನ ಕಂಡಿದ್ದ. ಹೀಗಾಗಿ ಇಂದ್ರನು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಗಯಾ, ನೀನು ಬಹಳ ದೊಡ್ಡ ತಪ್ಪು ಮಾಡಿದ್ದೀಯ. ಬೇರೆ ಯಾರಾದರೂ ಆಗಿದ್ರೆ ನಾನೇ ಏನಾದರೂ ಮಾಡುತ್ತಿದ್ದೆ. ಆದರೆ ಶ್ರೀಕೃಷ್ಣನ ವಿಷಯದಲ್ಲಿ ಇದು ಅಸಾಧ್ಯ. ಆದುದರಿಂದ ನಿನ್ನನ್ನು ಯಾರಿಂದಲೂ ರಕ್ಷಿಸಲು ಸಾಧ್ಯವಿಲ್ಲ. ನೀನು ನೇರವಾಗಿ ಶ್ರೀಕೃಷ್ಣನಲ್ಲೇ ಕ್ಷಮೆ ಯಾಚಿಸುವುದು ಒಳ್ಳೆಯದು ಎಂದ. ಅದಕ್ಕೆ ಗಯಾ ಹೇಳಿದ, ಇದು ಅಸಾಧ್ಯ. ಶ್ರೀಕೃಷ್ಣ ಈಗಾಗಲೇ ತುಂಬಾ ಕೋಪದಲ್ಲಿದ್ದಾನೆ. ನಾನು ಹೋಗಿ ಕ್ಷಮೆ ಕೇಳುವುದರೊಳಗೆ ನನ್ನನ್ನು ಕೊಂದು ಬಿಡುತ್ತಾನೆ. ನನ್ನ ಪರವಾಗಿ ನೀವೇ ಹೋಗಿ ಶ್ರೀಕೃಷ್ಣನಲ್ಲಿ ನನ್ನನ್ನು ಕ್ಷಮಿಸುವಂತೆ ತಿಳಿಸಿ ಎಂದ. ಆದರೆ ಇಂದ್ರನು ಇದಕ್ಕೆ ಒಪ್ಪಲಿಲ್ಲ.
ಕೊನೆಗೆ ಗಯ ಇದು ಪರಮೇಶ್ವರನಿಂದ ಮಾತ್ರ ಸಾಧ್ಯ ಎಂದುಕೊಂಡು ಶಿವನಲ್ಲಿಗೆ ಹೋಗಿ ಎಲ್ಲವನ್ನು ತಿಳಿಸಿದ. ಶ್ರೀಕೃಷ್ಣ ಪರಮಾತ್ಮನಿಗೆ ನನ್ನನ್ನು ಕ್ಷಮಿಸುವಂತೆ ಕೇಳಿ ಎಂದು ಬೇಡಿಕೊಂಡ. ಆದರೆ ಪರಮೇಶ್ವರನು ಯಾರು ಕೂಡ ಶ್ರೀಕೃಷ್ಣನಿಂದ ನಿನ್ನನ್ನು ರಕ್ಷಿಸಲು ಸಾಧ್ಯವಿಲ್ಲ, ಆದ್ದರಿಂದ ನೀನೇ ಹೋಗಿ ಕೃಷ್ಣನಲ್ಲಿ ಕ್ಷಮಿಸು ಎಂದು ಬೇಡಿಕೋ ಎಂದ. ದಾರಿ ಕಾಣದೆ ಗಯ ತನ್ನ ವಿಮಾನದಲ್ಲಿ ಕುಳಿತು ಕಂಡಲ್ಲಿ ಅಲೆಯುತ್ತಿದ್ದಾಗ ಅವನಿಗೆ ನಾರದ ಮಹರ್ಷಿಗಳು ಸಿಗ್ತಾರೆ. ಏಕೆ ನೀನು ಹುಚ್ಚನಂತೆ ಅಲೆಯುತ್ತಿರುವೆ ಎಂದು ಕೇಳ್ತಾರೆ. ಆಗ ಗಯ ನಡೆದ ಸಂಗತಿಯನ್ನ ಚಾಚೂ ತಪ್ಪದಂತೆ ಹೇಳಿದ. ಇದನ್ನ ಕೇಳಿದ ನಾರದರು, ಹಾಗಾದ್ರೆ ನಿನ್ನನ್ನು ಈ ಕಷ್ಟದಿಂದ ಪಾರು ಮಾಡಲು ಅರ್ಜುನನಿಗೆ ಮಾತ್ರ ಸಾಧ್ಯ ಎಂದರು. ಅದಕ್ಕೆ ಗಯ ಹೇಳಿದ, ಕೃಷ್ಣ ಮತ್ತು ಅರ್ಜುನ ಪ್ರಾಣ ಸ್ನೇಹಿತರು, ಅವರೇಕೆ ನನಗೆ ಸಹಾಯ ಮಾಡುತ್ತಾರೆ ಎಂದು ಕೇಳಿದಾಗ ನಾರದರು ಒಂದು ಸಲಹೆಯನ್ನ ಕೊಡ್ತಾರೆ. ಅರ್ಜುನನ ಹತ್ತಿರ ಸಹಾಯ ಕೇಳು, ಆದರೆ ಶ್ರೀಕೃಷ್ಣನ ಹೆಸರನ್ನ ಮಾತ್ರ ಹೇಳಬೇಡ ಎಂದರು. ಅದೇ ರೀತಿ ಅರ್ಜುನನ ಹತ್ತಿರಕ್ಕೆ ಬಂದು ಸಹಾಯ ಕೇಳಿದ ಗಯ. ನಿಮಗೆ ಹೀಗೆ ಮಾಡಿದ ಆ ಶತ್ರು ರಾಜ ಯಾರು ಎಂದು ಅರ್ಜುನ ಕೇಳಿದಾಗ, ನಾನು ಅವರ ಹೆಸರನ್ನ ಹೇಳಿದರೆ ನೀವು ನನಗೆ ಸಹಾಯ ಮಾಡುವುದಿಲ್ಲ, ಸಹಾಯ ಮಾಡುತ್ತೇನೆ ಎಂದು ಅಭಯವನ್ನ ನೀಡಿದರೆ ಮಾತ್ರ ಅವರ ಹೆಸರನ್ನ ಹೇಳುತ್ತೇನೆ ಎಂದ. ಅದಕ್ಕೆ ಅರ್ಜುನ ಕೂಡ ಸರಿ ಆಯಿತು, ನಿಮಗೆ ಸಹಾಯ ಮಾಡುತ್ತೇನೆ ಎಂದ. ಆಗ ಆ ಶತ್ರು ರಾಜ ಬೇರೆ ಯಾರೂ ಅಲ್ಲ, ನಿಮ್ಮ ಪ್ರಾಣ ಸ್ನೇಹಿತ ಶ್ರೀಕೃಷ್ಣನೇ ಎಂದ. ಇದನ್ನ ಕೇಳಿ ಭೂಮಿಯೇ ಕುಸಿದು ಹೋದಂತೆ ಅರ್ಜುನನು ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟ. ಇದು ನನ್ನಿಂದ ಸಾಧ್ಯವಿಲ್ಲ, ನೀವೇ ಹೋಗಿ ಅವರಲ್ಲಿ ಕ್ಷಮೆ ಕೇಳಿ ಎಂದ. ಆ ಸಮಯಕ್ಕೆ ಧರ್ಮರಾಯನು ಬಂದು, ಅರ್ಜುನ, ಶರಣಾರ್ಥಿಗಳಾಗಿ ಬಂದವರನ್ನ ರಕ್ಷಿಸುವುದು ಕ್ಷತ್ರಿಯರ ಧರ್ಮ ಎಂದು ಬುದ್ಧಿಮಾತು ಹೇಳಿದ. ಇದೆಲ್ಲವನ್ನು ನೋಡುತ್ತಿದ್ದ ಭೀಮ ಗಯಾನನ್ನ ಎಳೆದು ಕಟ್ಟಿ, ಇವನನ್ನ ನಾವೇ ಶ್ರೀಕೃಷ್ಣನಿಗೆ ಒಪ್ಪಿಸೋಣ ಎಂದ. ಧರ್ಮರಾಯನು ಧರ್ಮಕ್ಕೆ ವಿರುದ್ಧವಾಗಿ ನಡೆಯಬಾರದು ಎಂದು ಬುದ್ಧಿ ಹೇಳಿದ. ಇತ್ತ ನಾರದರು ಶ್ರೀಕೃಷ್ಣನಲ್ಲಿಗೆ ಹೋಗಿ, ಗಯ ಅರ್ಜುನನ ರಕ್ಷಣೆಯಲ್ಲಿದ್ದಾನೆ ಎಂದ. ಕೃಷ್ಣನು ಮುಗುಳ್ನಕ್ಕು ಅರ್ಜುನನಿಗೆ ಗಯಾನನ್ನ ತನಗೆ ಒಪ್ಪಿಸುವಂತೆ ತಿಳಿಸಲು ತನ್ನ ಸ್ನೇಹಿತ ಅಕ್ರೂರನನ್ನ ಕಳುಹಿಸಿದ. ಅಕ್ರೂರನು ಕೃಷ್ಣ ಹೇಳಿದ ವಿಚಾರವನ್ನ ಅರ್ಜುನನಿಗೆ ತಿಳಿಸಿದ. ಆದರೆ ಅರ್ಜುನನು ಇದಕ್ಕೆ ಒಪ್ಪಲಿಲ್ಲ. ನಂತರ ಕೃಷ್ಣನು ತನ್ನ ತಂಗಿ ಸುಭದ್ರೆಯನ್ನ ಕಳುಹಿಸಿದ. ಆದರೂ ಅರ್ಜುನನು ನಿನ್ನ ಅಣ್ಣನಿಗೆ ಗಯಾನನ್ನ ಕ್ಷಮಿಸುವಂತೆ ತಿಳಿಸು ಎಂದು ಹೇಳಿ ಕಳುಹಿಸ್ತಾನೆ. ಈಗ ಕೃಷ್ಣನು ತನ್ನ ಸೈನ್ಯ ಸಮೇತನಾಗಿ ಅರ್ಜುನನೊಡನೆ ಯುದ್ಧ ಮಾಡಲು ಬಂದ. ಕೃಷ್ಣನನ್ನ ನೋಡುತ್ತಿದ್ದಂತೆ ಅರ್ಜುನನು ಓಡಿ ಬಂದು ಅವನ ಕಾಲಿಗೆ ನಮಸ್ಕರಿಸಿದ. ಆಗ ಕೃಷ್ಣನು ಕೊನೆಯ ಬಾರಿ ಹೇಳುತ್ತಿದ್ದೇನೆ ಅರ್ಜುನ, ನೀನು ಗಯಾನನ್ನ ನನಗೆ ಒಪ್ಪಿಸು ಎಂದ. ಆದರೆ ಅರ್ಜುನ ಇದಕ್ಕೆ ಒಪ್ಪಲಿಲ್ಲ. ಕೃಷ್ಣ ಮತ್ತು ಅರ್ಜುನರ ನಡುವೆ ಯುದ್ಧ ಅನಿವಾರ್ಯವಾಗಿತ್ತು. ಹಾಗಾಗಿ ಇಬ್ಬರ ನಡುವೆಯೂ ಭೀಕರವಾದ ಕದನ ನಡೆಯುತ್ತೆ. ಆಗ ಮಹಾಮುನಿಗಳೆಲ್ಲರೂ ಸೇರಿ ಬ್ರಹ್ಮನಲ್ಲಿಗೆ ಬಂದು ಯುದ್ಧವನ್ನ ನಿಲ್ಲಿಸುವಂತೆ ಬೇಡಿಕೊಳ್ತಾರೆ. ಆಗ ಬ್ರಹ್ಮನು ಅವರನ್ನೆಲ್ಲ ಕರೆದುಕೊಂಡು ಶಿವನ ಬಳಿ ಬಂದ. ಎಲ್ಲರೂ ಯುದ್ಧ ನಡೆಯುವಲ್ಲಿಗೆ ಬಂದು ಯುದ್ಧವನ್ನ ನಿಲ್ಲಿಸುವಂತೆ ಪ್ರಾರ್ಥಿಸ್ತಾರೆ. ಹಾಗೂ ಬ್ರಹ್ಮನ ಅಣತಿಯಂತೆ ಅರ್ಜುನನು ಗಯಾನನ್ನ ಶ್ರೀಕೃಷ್ಣನಿಗೆ ಒಪ್ಪಿಸಿದ. ಕೃಷ್ಣನು ಗಯಾನನ್ನ ಸಂಹಾರ ಮಾಡಿ ನಂತರ ಕೊಟ್ಟ ಮಾತಿನಂತೆ ಗಯಾನನ್ನ ಬದುಕಿಸಿದ ಬ್ರಹ್ಮ. ಗಯಾನು ಎಲ್ಲರಿಗೂ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ದೇವತೆಗಳೆಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ಸಂತೋಷದಿಂದಲೇ ಹಿಂತಿರುಗುತ್ತಾರೆ. ನಂತರ ಶ್ರೀಕೃಷ್ಣನು ಪಾಂಡವರನ್ನ ಕುರಿತು, ಮುಂದೆ ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧ ಆಗತ್ತೆ, ಅಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರನ್ನ, ಬಂಧು ಬಾಂಧವರನ್ನ, ಆತ್ಮೀಯರನ್ನ ಕೊಲ್ಲಬೇಕಾಗಿ ಬರುತ್ತೆ. ಆ ಕೆಲಸ ಅರ್ಜುನನಿಂದ ಸಾಧ್ಯವೇ ಎಂದು ಪರೀಕ್ಷಿಸಲು ಈ ನಾಟಕ ಮಾಡಬೇಕಾಯಿತು. ಅರ್ಜುನ, ನಾನು ನಿನಗೆ ಎಲ್ಲರಿಗಿಂತಲೂ ಅತ್ಯಂತ ಪ್ರಿಯನು, ಆದರೂ ನಿನ್ನ ಪ್ರತಿಜ್ಞೆಗಾಗಿ ನನ್ನೊಂದಿಗೆ ಯುದ್ಧ ಮಾಡಲು ನಿಂತೆಯಲ್ಲ. ಹಾಗಾಗಿ ನೀನು ಕುರುಕ್ಷೇತ್ರ ಯುದ್ಧದಲ್ಲಿ ವಿಜಯ ಪತಾಕೆ ಹಾರಿಸುವೆ ಎಂಬ ನಂಬಿಕೆ ನನಗೆ ಬಂದಿದೆ. ಉಳಿದ ಪಾಂಡವರು ನಿನ್ನನ್ನು ಬೆಂಬಲಿಸಿದರು. ಹಾಗಾಗಿ ಪಾಂಡವರು ಮುಂದೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಎಂದ. ಹೀಗೆ ಸಾಮಾನ್ಯರಾದ ನಮ್ಮ ಬದುಕಿನಲ್ಲೂ ಒಂದಿಲ್ಲೊಂದು ತಿರುವುಗಳು ಬರುತ್ತಲೇ ಇರ್ತವೆ. ಮಾತ್ರವಲ್ಲ, ಆ ಪರಿಸ್ಥಿತಿಗಳು ನಮ್ಮ ಬದುಕನ್ನೇ ಅತಂತ್ರ ಮಾಡಿಬಿಡಬಹುದು, ಏಕಾಂಗಿ ಹೋರಾಟ ಎಂದೆನಿಸಬಹುದು, ಅಥವಾ ನಾನೊಬ್ಬ ನತದೃಷ್ಟ ಪಾಪಿ ಎಂತಲೂ ಎನಿಸಬಹುದು. ಆದರೆ ಓರ್ವ ಸಾಮರ್ಥ್ಯ ಇರುವವನಿಗೆ ಮಾತ್ರ ಕಷ್ಟಗಳ ರೂಪದಲ್ಲಿ ಪರೀಕ್ಷೆ ಮಾಡ್ತಾನೆ ಆ ಭಗವಂತ ಅನ್ನೋದನ್ನ ಮರೆಯಬಾರದು. ಎಲ್ಲವನ್ನೂ ಸಮಚಿತ್ತದಿಂದ ಎದುರಿಸುತ್ತಾ ಮುನ್ನಡೆದರೆ ಆ ಭಗವಂತನೇ ನಮ್ಮ ಹೆಜ್ಜೆಯಾಗ್ತಾನೆ, ನಮ್ಮ ಬದುಕಿಗೆ ಗೆಲುವಿನ ಆಸರೆಯಾಗ್ತಾನೆ ಅನ್ನೋದು ಅಷ್ಟೇ ಸತ್ಯ. ಹಾಗಾಗಿ ನಮ್ಮ ಬದುಕಿನ ಕೊನೆ ಕ್ಷಣದವರೆಗೂ ನಂಬಿಕೆಯನ್ನು ಮಾತ್ರ ಬಿಡಬಾರ್ದು. ಹಾಗೆ ಪ್ರಾಮಾಣಿಕ ಹೋರಾಟವಾಗಿರಬೇಕು. ಅಂಥವರಿಗೆ ಜಯ ನಿಶ್ಚಿತ. ನಾವೆಲ್ಲರೂ ಜಯಶಾಲಿಗಳಾಗೋಣ. ಈ ಬದುಕೆಂಬ ಕುರುಕ್ಷೇತ್ರ ಕದನವನ್ನ ದಿಟ್ಟತನದಿಂದಲೇ ಹೋರಾಡುತ್ತಲೇ ಜಯ ಸಾಧಿಸೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.